ನಮಸ್ಕಾರ ಸ್ನೇಹಿತರೆ. ಬೋರ್ಡಲ್ಲಿ ಒಂದು ಪ್ರಶ್ನೆ ಇದೆ, ಅದನ್ನು ನೋಡುವ. ಓಕೆ, ಅದಕ್ಕೆ ಆನ್ಸರ್ ಏನಿದೆ ಅನ್ನೋದು ಚರ್ಚೆ ಮಾಡುವ. ಕಂಪನಿಯ ಮಾಲೀಕತ್ವದ ಅತ್ಯಂತ ಚಿಕ್ಕ ಭಾಗವನ್ನು ಏನೆಂದು ಕರೆಯುತ್ತಾರೆ? ಕಂಪನಿ ಅಥವಾ ಉದ್ಯಮ. ಓಕೆ, ಫಾರ್ ಎಕ್ಸಾಂಪಲ್ ಟಾಟಾ ಕಂಪ್ನಿ ಅಂದ್ಕೊಳ್ಳಿ. ಆ ಕಂಪನಿಯ ಮಾಲೀಕತ್ವದ ಅತ್ಯಂತ ಚಿಕ್ಕ ಭಾಗವನ್ನು ಏನೆಂದು ಕರೆಯುತ್ತಾರೆ ಅಂತ ಕರೆದವರು ಸರ್. ಓಕೆ, ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ನೋಡೋಣ. ಬಾಂಡ್ಗಳು ಮೊದಲನೇ ಆಪ್ಷನ್ ಇದೆ. ಸೆಕೆಂಡು ಡಿಬೆಂಚರ್ಗಳು ಎರಡನೇ ಆಪ್ಷನ್ ಇದೆ. ಮೂರನೇದು ಟಿ ಬಿಲ್. ಟಿ ಬಿಲ್ ಇಸ್ ನಥಿಂಗ್ ಬಟ್ ಟ್ರೆಜರಿ ಬಿಲ್, ಖಜಾನೆ ಹುಂಡಿಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ ನಾವು. ಅಥವಾ ಮೂರನೇ ಆಪ್ಷನ್ ಇದೆ. ನಾಲ್ಕನೇ ಆಪ್ಷನ್ನು IPO. ಇವು ನಾಲ್ಕರಲ್ಲಿ ಯಾವುದು ಸರಿ ಅಂತಂದರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು? IPO ಆಗುತ್ತೆ. ಓಕೆ, ಏನಿದೆ ಸರ್ IPO ಬಗ್ಗೆ ತಿಳ್ಕೊಳ್ಳೋಣ ಸ್ವಲ್ಪ ಭಾಗವಾಗಿ. IPO ಇದರ ವಿಸ್ತೃತ ರೂಪ ಏನಪ್ಪ ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಓಕೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೂ ಅನ್ಬೋದು, ಆಫರ್ ಅಂತ ಕೂಡ ಅನ್ನಬಹುದು. ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ IPOನ ವಿಸ್ತೃತ ರೂಪ. ಕನ್ನಡದಲ್ಲಿ ಆರಂಭಿಕ ಸಾರ್ವಜನಿಕ ಕೊಡುಗೆ, ಆರಂಭಿಕ ಸಾರ್ವಜನಿಕ ಕೊಡುಗೆ ಎಂದು ಇದನ್ನು ಕರೆಯಲಾಗುತ್ತೆ. ಸೊ IPO ಇದೆಲ್ಲ, ಇದಕ್ಕೆ ನಾವು ಇನ್ನೊಂದು ಹೆಸರೇನಪ್ಪ ಅಂತಂದರೆ ಇದು ಸ್ಟಾಕ್ ಮಾರ್ಕೆಟಲ್ಲಿ ಬರ್ತಕ್ಕಂಥದ್ದು. IPOಗೆ ನಾವು ಷೇರುಗಳು ಎಂದು ಕೂಡ ಕರಿತೇವೆ. ನಾವು ಷೇರುಗಳು, ಸ್ಟಾಕುಗಳು ಅಂತ ಕೂಡ ಕರಿತಾ ಇರ್ತೇವೆ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ IPO. ಇವು ಮೊದಲಿನ ಮೂರನೇದು ಬಾಂಡುಗಳು, ಡಿಬೆಂಚರ್ ಅಂತಂದರೆ ಇವು ದೀರ್ಘಾವಧಿ ಸಾಲ ಪ್ರಮಾಣ ಪತ್ರಗಳು. ಓಕೆ, ಕಂಪನಿಗಳಿಗೆ ದೀರ್ಘಾವಧಿ ಸಾಲ ಬೇಕಾದಾಗ ಈ ಬಾಂಡ್ಸ್ಗಳನ್ನು, ಡಿಬೆಂಚರ್ಗಳನ್ನು ಮುದ್ರಣ ಮಾಡಿ ಸಾಲ ಪಡೆಯುತ್ತವೆ. ಮೋರ್ ದ್ಯಾನ್ 1 ಇಯರ್ಗೆ ಬೇಕಾದಾಗ ಸಾಲ. ಆಯಿತಾ. ಮೂರನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ಟ್ರೆಜರಿ ಬಿಲ್ಗಳು. ಟ್ರೆಜರಿ ಬಿಲ್ ಏನಪ್ಪ ಅಂದರೆ ಇದು ಅಲ್ಪಾವಧಿ ಸಾಲ ಪ್ರಮಾಣ ಪತ್ರ. ಸರ್ಕಾರಕ್ಕೆ 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಸಾಲ ಬೇಕಾದಾಗ ಈ ಟ್ರೆಜರಿ ಬಿಲ್ಗಳನ್ನು, ಲೈಕ್ ಬಾಂಡ್ ಪೇಪರ್ ಇದು ಕೂಡ, ಈ ಟ್ರೆಜರಿ ಬಿಲ್ಗಳನ್ನು ಮುದ್ರಣ ಮಾಡಿ ಮಾರಾಟ ಮಾಡಿ ಅಲ್ಪಾವಧಿ ಸಾಲವನ್ನು ಪಡೆದುಕೊಳ್ಳುತ್ತವೆ. ಸೊ ಇವು ದೀರ್ಘಾವಧಿ ಸಾಲ ಪ್ರಮಾಣ ಪತ್ರ ಆದರೆ ಇದು ಅಲ್ಪಾವಧಿ ಸಾಲ ಪ್ರಮಾಣ ಪತ್ರ ಆಗುತ್ತೆ. ಇಲ್ಲಿ IPO ಈ ಪ್ರಶ್ನೆಗೆ ಸರಿಯಾದ ಉತ್ತರ.